ಸರ್, ಕರ್ನಾಟಕ ಕಾಂಗ್ರೆಸ್ ಕುರ್ಚಿ ಕಿತ್ತಾಟ ಕಾರಕಕ್ಕೆ ಸಿಎಂ ಮತ್ತು ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಕರೆದಿದ್ದಾರೆ. ನೋಡಿ, ಪವರ್ ಶೇರಿಂಗ್ ವಿಚಾರದಲ್ಲಿ ನಾವು ಹೆಚ್ಚು ಮೂಗು ತೋರಿಸ್ತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ ಅಂಥೇಳಿ ನಮ್ಮ ನಾಯಕರಿಂದ ಹಿಡಿದು ನಾವೆಲ್ಲರೂ ಕೂಡ ಮಾತಾಡ್ತೀವಿ. ಅವ್ರ ಪಾರ್ಟಿ ವಿಚಾರ ಅದು. ಇಲ್ಲಿ ಒಂದಂತೂ ಜಗಜ್ಜಾಹೀರಾಗಿದೆ, ಮೇಲ್ನೋಟಕ್ಕೆ ಪ್ರೇಮಪಸಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ, ಎಲ್ಲೋ ಒಂದು ಕಡೆ ಇದು ಒಪ್ಪಂದ ಆಗಿದೆ ಅನ್ನೋ ವಿಚಾರ ಎಲ್ಲ ಪಾರ್ಟಿಯರಿಗೂ ಗೊತ್ತಾಗಿದೆ. ಈಗ ನಮಗಲ್ಲ, ಎಲ್ಲ ಸಾರ್ವಜನಿಕರಿಗೂ ಗೊತ್ತಾದಂಗೆ ಕಾಣ್ತದೆ, ಏನು ಮಾತುಕತೆ ಆಗಿದೆ, ಏನೋ ಒಂದು ಮಾತುಕತೆ ಆಗಿದೆ ಅಂತ. ಅದರ್ವೈಸ್ ಆ ಮಾತುಕತೆ ಆಗದೇ ಇದ್ರೆ ಇಷ್ಟೊಂದು ಪಟ್ಟಾಗಿ ಬಣ ರಾಜಕೀಯ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಡೀತಾ ಇರಲಿಲ್ಲ. ಇದು ಹೆಂಗಾಗಿದೆ ಅಂತ ಹೇಳಿದ್ರೆ, ನಮ್ಮ ಜಿ ಎಸ್ ಉದ್ದಪ್ಪನವ್ರು ಮಾತು ಹೇಳ್ತಾರೆ ನೋಡಿ, ಒಳಗಿನ ತಿಳಿಯನ್ನು ಕಲಕದೇ ಇದ್ದರೆ ಅಮೃತದ ಸವಿ ಇದೆ ಅಂತ. ಈ ಒಳಗಿನ ತಿಳಿ ಕಲಕ್ಬಿಟ್ಟಾರೆ. ತಿಳಿ ಏನು ಇರಲಿಲ್ಲ, ಈಗ ಒಂದು 6 ತಿಂಗಳಿಂದ ಪೂರ ಕಲಕ್ಬಿಟ್ಟಿದ್ದಾರೆ. ಹಾಗಾಗಿ ಅವರಿಬ್ರು ನೋಡಿ, ಎಲ್ಲಿ ಹತ್ತಿರವಿದ್ದು ದೂರ ನಿಲ್ಲುವು ಈ ಅಮ್ಮಿನ ಕೋಟೆಯೊಳಗೆ ಅಂತೇಳಿ ಬೆಳಗ್ಗೆ ಯಾವುದೋ ಟಿ ವಿನಲ್ಲೂ ಕೂಡ ಹೇಳ್ತಾ ಇದ್ರು. ಆ ಥರ ಪರಿಸ್ಥಿತಿ ಆಗಿದೆ. ಇವಾಗಿರ್ಬೇಕಾದ್ರೆ ಮಾತುಕತೆ ಅಂದರೆ ಇಟ್ ಶೋಸ್ ದಟ್ ಆಲ್ ದೀಸ್ ಡೆವಲಪ್ಮೆಂಟ್ಸ್ ಗೋಯಿಂಗ್ ಆನ್ ಟಿಲ್ ಲಾಸ್ಟ್ 1 month, ಸಿವಿಯರ್ ಡೆವಲಪ್ಮೆಂಟ್ಸ್ ಗೋಯಿಂಗ್ ಆನ್ ಇನ್ ಕಾಂಗ್ರೆಸ್ ಪಾರ್ಟಿ, ದಟ್ ಟು ಇನ್ ಕರ್ನಾಟಕ ಸ್ಟೇಟ್. ವೈ ದೆ ಕೆಪ್ ಕ್ವೈಟ್ ಹೈಕಮಾಂಡ್? ಹೈಕಮಾಂಡ್ ಬಾಯಿ ಮುಚ್ಕೊಂಡು ಕೂತಿದೆ ಅಂದರೆ ಹೈಕಮಾಂಡ್ ಸ್ವಲ್ಪ ಎಲ್ಲೋ ಒಂದು ಕಡೆ ತುಂಬ ವೀಕ್ ಇದೆ ಅಂತ ಅರ್ಥ ಆಯಿತು. ಕಾಂಗ್ರೆಸ್ ಪಾರ್ಟಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಇದ್ದಂಥ ಸಲ ಏರ್ಪೋರ್ಟಲ್ಲಿ ವೀರೇಂದ್ರ ಪಾಟೀಲ್ ಇಳಿಸಿ ಹೋಗಿದ್ದಾರೆ ಸರ್. ಏರ್ಪೋರ್ಟಲ್ಲಿ ರಾಜೀವ್ ಗಾಂಧಿ ಬಂದಾಗ ಏರ್ಪೋರ್ಟಲ್ಲಿ ವೀರೇಂದ್ರ ಪಾಟೀಲ್ನ ಚೀಫ್ ಮಿನಿಸ್ಟರ್ ಇಳಿಸಿ ಹೋಗಿದ್ದಾರೆ ಏರ್ಪೋರ್ಟಲ್ಲಿ. ಅಂತ ಪಾರ್ಟಿ ಅದು. ಇವಾಗ ಆ ಪಾರ್ಟಿಗೆ ಆ ಶಕ್ತಿ ಇಲ್ಲ. ಶಕ್ತಿ ಇಲ್ಲದೆ ಇರೋದಕ್ಕೋಸ್ಕರನೇ ಇಷ್ಟೊಂದು ಡೆವಲಪ್ಮೆಂಟ್ ಆಗೋಕ್ಕೆ ಬಿಟ್ಟಿದ್ದಾರೆ ಅಂತ ನಾನು ಮಾತುಕತೆ ಆಗಿದ್ರೆ ಯಾರಾದರೂ ಮಾತುಕತೆ. ಈಗ ನೋಡಿ, ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರಿಗೆ ಶೇರ್ ಇದು ಕೊಡಲಿಲ್ಲ ಅಂತೇಳಿ ನಾವು ಲಾಸ್ಟ್ ಇದನ್ನೇ ಏನು ಪವರೇ ಕಳ್ಕೊಂಡು, ಜೊತೆಗೆ ಆಮೇಲೆ ನಾವು ಪವರಿಗೆ ಬರ್ಬೇಕಾದ್ರೆ ಭಾಳ ಕಷ್ಟಪಡ್ಬೇಕಾಯ್ತು. ಮತ್ತು ಹಂಗ ಅಸೆಂಬ್ಲಿನಲ್ಲೇ ಬಂದಿದೆ ಬಿಟ್ಟರೆ ಆನೂನ್ ಕುಮಾರಸ್ವಾಮಿ ಬರೋಕ್ಕಾಗಲಿಲ್ಲ. ಅದನ್ನು ಎಷ್ಟರ ಮಟ್ಟಿಗೆ ಜಗಜ್ಜಾಹೀರ ಮಾಡಿದರು ಇದೇ ಕಾಂಗ್ರೆಸ್ ಅವರು. ಇವತ್ತು ಯಾಕೆ ನಿಮ್ಗೆ ಇವರೇ ಮಾತಾಡಿದ್ದಾರೆ, ಈಗಿನ ಪ್ರೆಸೆಂಟ್ ಮುಖ್ಯಮಂತ್ರಿಗಳೇ ಮಾತಾಡಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಕೊಡ್ಲಿಲ್ಲ ಅಂತಂದ್ರೆ ಒಕ್ಕಲಿಗರಾಗ್ಬೋದು, ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ, ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲ್ಲ ಅಂತೀರ ಹಾಗಾದ್ರೆ? ನೋಡಿ, ಅದು ಜನರ ಮೆಮೊರಿ, ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್. ಫಾರ್ ಟೈಮ್ ಬೀಯಿಂಗು ರಿವೋಲ್ಟ್ ಆಗ್ತಾರೆ. ಏನು ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್ ಅಂತ. ಹಂಗಾಗಿ ನಾವು ಇಲ್ಲಿ ಕಮ್ಯುನಿಟಿ, ಈಗೆಲ್ಲ ಕಮ್ಯುನಿಟಿ ರಾಜಕೀಯ ಎಲ್ಲ ದೇಶದ ಎಲ್ಲ ಕಡೆ ನಡೀತಾ ಇದೆ. ಈ ಮೊನ್ನೆ ಬಿಹಾರ ಚುನಾವಣೆ ತಗೊಳ್ಳಿ, ಎಲ್ಲ ಕಮ್ಯುನಿಟಿ ರಾಜಕೀಯನೇ ನಡೀತಾ ಇರೋದು. ಈ ಕಮ್ಯುನಿಟಿ ರಾಜಕೀಯ ನಡಿಬೇಕಾದ್ರೆ ಇದಾಗಲ್ಲ ಅಂತ ಹೇಳ್ತೀರಾ? ಅದಕ್ಕೆ ಹೇಳಿದ್ರು ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್ ಅಂತ. ಹಾಗಾಗಿ ಈ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ಕಾಲದಲ್ಲಿ ಇದ್ದಂಥ ಪವರ್ ಇದ್ದಲ್ಲ, ಆ ಪವರ್ನ ಮತ್ತೊಮ್ಮೆ ಚಲಾಯಿಸ್ತಕ್ಕಂಥ ಏನು ಶಕ್ತಿ ಇದ್ರೆ ಇಷ್ಟೊತ್ತಿಗೆ ಸಮಸ್ಯೆ ಬರಿಗೆ. ಒಕ್ಕಲಿಗ ಸಮುದಾಯದ ಮಠಾಧೀಶರಾಗ್ಬೋದು, ಸಂಘದವರೆಲ್ಲ ಡಿ ಕೆ ಶಿವಕುಮಾರ್ಗೆ ಅವಕಾಶ ಕೊಡಬೇಕು ಅಂತ ಹೇಳ್ತೀರಾ. ನೀವು ಕೂಡ ಒಕ್ಕಲಿಗ ಸಮುದಾಯದ ನಾಯಕರಿದ್ದೀರಿ. ನಾನು ಒಕ್ಕಲಿಗ ಸಮುದಾಯದ ಅಂತೇಳಿ ನಮ್ಮ ಸ್ವಾಮೀಜಿ ಅವರು ಹೇಳಿದ್ದಾರೆ ಅಂತ ವಿಚಾರ ಹೇಳೋದಿಲ್ಲ. ಒಪ್ಪಂದ ಆಗಿದ್ರೆ ಬಿಟ್ಕೊಡ್ಲಿ ಅಷ್ಟೇ. ಒಪ್ಪಂದ ಆಗಿದ್ರೆ ಮಾತೆ ಮುತ್ತು ಮಾತೆ ಮೃತ್ಯು. ಹಂಗಾಗಿ ಮಾತಾಡಿದ್ರೆ ಬಿಟ್ಕೊಡ್ಲಿ ಅಂತೇಳಿ ನಾವು ಹೇಳ್ತೀವಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆನೇ ಹೇಳಕ್ ಸಾಧ್ಯ ಇಲ್ಲ. ಅವ್ರ ಪಾರ್ಟಿ ವಿಚಾರ ಇದು. ಇನ್ ವಾಟ್ ವೇ ಐ ಆಮ್ ಗೋಯಿಂಗ್ ಟು ಕನೆಕ್ಟೆಡ್ ವಿತ್ ದೀಸ್ ಥಿಂಗ್ಸ್? ಅವರ್ ಪಾರ್ಟಿ, ಅವ್ರವ್ರ ಪಾರ್ಟಿ ವಿಚಾರ. ಮಾತುಕತೆ ಆಡಿದ್ದು ನಾವು ನೋಡಲಿಲ್ಲ. ನೋಡಿದರೆ ಯಾರ ಇದ್ದಾರೆ ಅಥವಾ ಅಗ್ರಿಮೆಂಟ್ ಏನಾರು ಮಾಡ್ಕೊಂಡಿದ್ರೆ ಅದನ್ನು ಆಚೆ ಇಡಲಿ, ಅಥವಾ ಏನಾರ ಸಾಕ್ಷಿ ಪುರಾವೆಗಳಿದ್ರೆ ಇಡಲಿ. ಈಗಾಗಲೇ ಅವರೆಲ್ಲರೂ ಮಾತಾಡೋದು ನೋಡಿದರೆ ಪ್ರೇಮಾಭಾಸಿ ಕಾಣ್ತದೆ, ಎಲ್ಲೋ ಒಂದು ಕಡೆ ಮಾತಾಡಿದ್ದಾರೆ ಅಂತ. ಹಾಗಾಗಿ ಮಾತುಕತೆ ಆಗಿದ್ರೆ ಕೊಡ್ಲಿ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.